morning everyone, welcome to science class. Today in this class we will discussing about matter. What is the meaning of matter and states of matter and change of matter. So these are things we will discussing in this class. ಮಕ್ಕಳೇ ಇಂದಿನ ತರಗತಿಯಲ್ಲಿ ನಾವು ಮ್ಯಾಟರ್ ಅಂದರೆ ಏನು ಮತ್ತು ಅದರ ಸ್ಟೇಟ್ಸ್ ಆಫ್ ಮ್ಯಾಟರ್ಸ್ ಏನೇನು ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಫಸ್ಟ್ ಆಫ್ ಆಲ್ ವಿ ಕ್ಯಾನ್ ಸಿ ಮೆನಿ ಥಿಂಗ್ಸ್ ಅರೌಂಡ್ ಹಸ್. ನಮ್ಮ ಸುತ್ತಮುತ್ತಲೂ ಅನೇಕ ವಸ್ತುಗಳನ್ನು ನಾವು ಹಿಂದಿನ ತರಗತಿಯಲ್ಲಿ ನೋಡ್ತೇವೆ. ಸಮ್ ಆಫ್ ದೆಮ್ ಆರ್ ಲಿವಿಂಗ್, ಕೆಲವೊಂದು ಜೀವಿಸುವಂತಹ ವಸ್ತುಗಳು. ಸಮ್ ಆರ್ ನಾನ್ ಲಿವಿಂಗ್ ಥಿಂಗ್ಸ್, ಕೆಲವೊಂದು ಜೀವ ಇಲ್ಲದೆ ಇರುವಂತಹ ವಸ್ತುಗಳು. ಸಮ್ ಆರ್ ನ್ಯಾಚುರಲ್ ಆ್ಯಂಡ್ ಸಮ್ ಆರ್ ಮ್ಯಾನ್ ಮೇಡ್, ಕೆಲವೊಂದು ಮನುಷ್ಯ ಮಾಡಿರ್ತಾನೆ, ಕೆಲವೊಂದು ಹಾಗೇನೆ ನ್ಯಾಚುರಲ್ ಆಗಿ ದೇವರು ಸೃಷ್ಟಿ ಮಾಡಿರ್ತಾರೆ. ವಿ ಸಿ ಮೆನಿ ಥಿಂಗ್ಸ್ ಅರೌಂಡ್ ಹಸ್, ನಮ್ಮ ಸುತ್ತಮುತ್ತಲೂ ಅನೇಕ ವಸ್ತುಗಳನ್ನು ನೋಡ್ತೇವೆ. ಸಮ್ ಆಫ್ ದೆಮ್ ಆರ್ ಲಿವಿಂಗ್, ಕೆಲವೊಂದು ಜೀವಿಸ್ತವೆ. ಸಮ್ ಆಫ್ ಆರ್ ನಾನ್ ಲಿವಿಂಗ್, ಕೆಲವೊಂದು ಜೀವ ಇಲ್ಲದೆ ಇರುವಂತಹ ವಸ್ತುಗಳನ್ನು ಸಹ ನಾವು ನೋಡ್ತೇವೆ. ನಾನ್ ಲಿವಿಂಗ್, ಜೀವ ಇಲ್ಲದೆ ಇರುವಂತಹ ವಸ್ತುಗಳು. ಸಮ್ ಆರ್ ನ್ಯಾಚುರಲ್ ಆ್ಯಂಡ್ ಸಮ್ ಆರ್ ನಾನ್ ಮ್ಯಾನ್ ಮೇಡ್, ಕೆಲವೊಂದು ನ್ಯಾಚುರಲ್ ಆಗಿ ಇರ್ತವೆ, ಕೆಲವೊಂದು ಮ್ಯಾನ್ ಮೇಡ್, ಮನುಷ್ಯ ಮಾಡಿರುವಂಥದ್ದು ನಾವು ಕಾಣ್ತೇವೆ. ಆಲ್ ಆಫ್ ದೀಸ್ ಥಿಂಗ್ಸ್ ಆರ್ ಮೇಡ್ ಆಫ್ ಮ್ಯಾಟರ್. ನಾನ್ ಲಿವಿಂಗ್ ಥಿಂಗ್ಸ್ ಆಗಿರ್ಬೋದು, ಲಿವಿಂಗ್ ಥಿಂಗ್ಸ್ ಆಗಿರ್ಬೋದು, ಎಲ್ಲ ವಸ್ತುಗಳು ಆರ್ ಮೇಡ್ ಅಪ್ ಆಫ್ ವಾಟರ್. ಅವೆಲ್ಲವೂ ಕೂಡ ದ್ರವ್ಯ. ಮ್ಯಾಟರ್ ಮೀನ್ಸ್ ದ್ರವ್ಯದಿಂದ ಆಗಿದೆ. ಆಲ್ ಆಫ್ ದೀಸ್ ಥಿಂಗ್ಸ್ ಆರ್ ಮೇಡ್ ಅಪ್ ಆಫ್ ಮ್ಯಾಟರ್, ಎಲ್ಲವೂ ಕೂಡ ಮ್ಯಾಟರಿಂದನೇ ಆಗಿದೆ. ಮ್ಯಾಟರ್ ಈಸ್ ಎನಿಥಿಂಗ್ ದಟ್ ಹ್ಯಾಸ್ ಮಾಸ್ ಆ್ಯಂಡ್ ದಟ್ ಅಕ್ಯುಪೈಸ್ ಸ್ಪೇಸ್. ಮ್ಯಾಟರ್ ಈಸ್ ಎನಿಥಿಂಗ್ ದಟ್ ಹ್ಯಾಸ್ ಮಾಸ್ ಆ್ಯಂಡ್ ದಟ್ ಅಕ್ಯುಪೈಸ್ ಸ್ಪೇಸ್. ಅದು ಮ್ಯಾಟರ್, ಈ ದ್ರವ್ಯ ಅಂತ ಯಾವುದನ್ನು ಕರಿತೀವಿ, ಅದು ಸ್ಥಳವನ್ನು ಆಕ್ರಮಿಸ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ವಸ್ತು ಆಗಿರಲಿ, ಅದು ಏನಾಗುತ್ತೆ, ಸ್ಥಳವನ್ನು ಆಕ್ರಮಿಸ್ಕೊಳ್ಳುತ್ತೆ. ಮ್ಯಾಟರ್ ಈಸ್ ಎನಿಥಿಂಗ್, ಯಾವುದೇ ಮ್ಯಾಟರ್ ಆಗಿರ್ಬೋದು, ದಟ್ ಹ್ಯಾಸ್ ಮಾಸ್ ಆ್ಯಂಡ್ ದಟ್ ಅಕ್ಯುಪೈಸ್ ಸ್ಪೇಸ್, ಅದು ಸ್ಥಳವನ್ನು ಆಕ್ರಮಿಸ್ಕೊಳ್ಳುತ್ತೆ. ಮಾಸ್ ಇಸ್ ದ ಪ್ರಾಪರ್ಟಿ ಆಫ್ ಮ್ಯಾಟರ್ that tells about lightness or heaviness of the object. Mass is the property of matter. ಮ್ಯಾಟರ್ನ ಪ್ರಾಪರ್ಟಿ ಮಾಸ್ ಅಂತ ಕರಿತೀವಿ. that tells about lightness or heaviness of the object. ಆ ಮಾಸ್ ಅಂತ ಯಾವುದನ್ನು ಕರಿತೀವಿ, ಅದು ಮ್ಯಾಟ್ರಲ್ಲಿರುತ್ತೆ, ದ್ರವ್ಯದಲ್ಲಿರುತ್ತೆ. ಅದು ಲೈಟ್ನೆಸ್ ಆಗಿರ್ಬೋದು, ಹಗುರವಾಗಿರ್ಬೋದು, ಅಥವಾ ಹೆವಿನೆಸ್, ಭಾರವಾಗಿ ಇರಬಹುದು. ಅದು ವಸ್ತುವಿನಲ್ಲಿ ಹಗುರವಾಗಿಯೂ ಇರ್ಬೋದು ಅಥವಾ ಭಾರವಾಗಿಯೂ ಇರಬಹುದು. ಫಾರ್ ಎಕ್ಸಾಂಪಲ್, ಆ್ಯನ್ ಆ್ಯಪಲ್ ಈಸ್ ಲೈಟರ್ ದ್ಯಾನ್ ಎ ವಾಟರ್ ಮೆಲನ್. ಫಾರ್ ಎಕ್ಸಾಂಪಲ್ಗೆ ಮಕ್ಕಳೇ, ಅಲ್ಲಿ ಪಿಕ್ಚರ್ನ ಕೊಟ್ಟಿದ್ದಾರೆ ನೋಡಿ. ಹಿ ಗಿವನ್ ಪಿಕ್ಚರ್, ಆ್ಯನ್ ಆ್ಯಪಲ್ ಈಸ್ ಲೈಟರ್ ದ್ಯಾನ್ ಎ ವಾಟರ್ ಮೆಲನ್. ವಾಟರ್ ಮೆಲನ್ಗಿಂತ ಆ್ಯಪಲ್ಲು ತುಂಬ ಕಡಿಮೆ ತೂಕನ ಹೊಂದಿದೆ. ಬಿಕಾಸ್ ದ ಆ್ಯಪಲ್ಸ್ ಮಾಸ್ ಈಸ್ ಲೆಸ್ ದ್ಯಾನ್ ದಟ್ ದ ವಾಟರ್ ಮೆಲನ್. ಯಾಕಂದರೆ ದ ಆ್ಯಪಲ್ಸ್ ಮಾಸ್, ಸೇಬಿನಲ್ಲಿರುವಂಥ ಆ್ಯಪಲ್ಸ್ನಲ್ಲಿರುವಂತಹ ಮಾಸು, ಅದು ಈಸ್ ಲೆಸ್ ದೆನ್ ದ ವಾಟರ್ ಮೆಲನ್. ವಾಟರ್ ಮೆಲನ್ನಲ್ಲಿರುವಂತಹ ಮಾಸ್ಗಿಂತ, ಆ ಕಂಟೆಂಟ್ಗಿಂತ ಕಡಿಮೆ ಮಾಸು ಯಾವುದರಲ್ಲಿದೆ, ಆ್ಯಪಲಲ್ಲಿ ಇದೆ. ಹಾಗಾಗಿ ಆ್ಯಪಲ್ ಈಸ್ ಲೈಟರ್ ದ್ಯಾನ್ ಎ ವಾಟರ್ ಮೆಲನ್. ಆಲ್ ಆಬ್ಜೆಕ್ಟ್ಸ್ ಆಕ್ಯುಪೈಸ್ ಸಮ್ ಸ್ಪೇಸ್. ಎಲ್ಲ ವಸ್ತುಗಳು ಸ್ಥಳವನ್ನು ಆಕ್ರಮಿಸ್ಕೊಳ್ತದೆ. ಫಾರ್ ಎಕ್ಸಾಂಪಲ್, ದ ಬುಕ್ ಈಸ್ ಯುವರ್ ಬ್ಯಾಗ್. ಬುಕ್ಸು ಅದು ನಿಮ್ಮ ಬ್ಯಾಗಿನ ಸ್ಪೇಸನ್ನು ಆಕ್ರಮಿಸ್ಕೊಳ್ಳುತ್ತೆ. ದ ಕೋಲ್ಡ್ ಡ್ರಿಂಕ್ ಇನ್ ದ ಬಾಟಲ್. ಕೋಲ್ಡ್ ಡ್ರಿಂಕ್ ಅಂದರೆ ತಂಪು ಪಾನೀಯ ಅಂತ ಏನು ಕರಿತೀವಿ, ಅದು ಬಾಟ್ಲ್ ಒಳಗಡೆ ಹಾಕಿದಾಗ ಅದೇನು ಮಾಡುತ್ತೆ, ಅದು ಸ್ಥಳವನ್ನು ಆಕ್ರಮಿಸ್ಕೊಳ್ಳುತ್ತೆ. ಆ ಬಾಟ್ಲಲ್ಲಿರುವಂಥ ಪ್ಲೇಸನ್ನು ಅದು ಆಕ್ಯುಪೈ ಮಾಡಿಕೊಳ್ಳುತ್ತೆ. ದ ಏರ್ ಇನ್ ದ ಬಲೂನ್ಗೆ ವೆನ್ ವಿ ಪಂಪ್ ದ ಏರ್, ಇಟ್ ಆಕ್ಯುಪೈಸ್ ಸ್ಪೇಸ್. ದ ಏರ್ ಇನ್ ದ ಬಲೂನ್ಗೆ ಯಾವಾಗ ನಾವು ಗಾಳಿಯನ್ನು ಊದ್ತೇವೆ, ಆಗ ಗಾಳಿ ಸ್ಥಳವನ್ನು ಆಕ್ರಮಿಸ್ಕೊಳ್ಳುತ್ತೆ. ಆಲ್ ಆಕ್ಯುಪೈಸ್ ಸಮ್ ಸ್ಪೇಸ್, ಎಲ್ಲವೂ ಕೂಡ ಸ್ಥಳವನ್ನು ಆಕ್ರಮಿಸ್ಕೊಳ್ಳುತ್ತೆ. ಸೊ ಮ್ಯಾಟರ್ ಈಸ್ ಎನಿಥಿಂಗ್ ದಟ್ ಹ್ಯಾಸ್ ಮಾಸ್ ಆ್ಯಂಡ್ ದಟ್ ಆಕ್ಯುಪೈಸ್ ಸ್ಪೇಸ್. ಅದು ಸ್ಥಳವನ್ನು ಆಕ್ರಮಿಸ್ಕೊಳ್ಳುತ್ತೆ ಮತ್ತು ಮಾಸ್, ಸ್ಥಿತಿಯನ್ನು ಹೊಂದಿರುತ್ತೆ. ಸ್ಟೇಟ್ಸ್ ಆಫ್ ಮ್ಯಾಟರ್. ವಾಟ್ ಆರ್ ದ ಸ್ಟೇಟ್ಸ್ ಆಫ್ ಮ್ಯಾಟರ್?
ಹಾಗಾದರೆ ದ್ರವ್ಯ ಅಂತ ಹೇಳ್ತೀವಲ್ಲ, ಅದರದ ವಿಧಗಳು ಯಾವ್ದ್ಯಾವುದು, ಸ್ಟೇಟ್ಸ್ ಏನೇನು ಅನ್ನೋದನ್ನು ನೋಡೋಣ. ಮ್ಯಾಟರ್ ಎಕ್ಸಿಟ್ಸ್ ಇನ್ 3 ಫಾರ್ಮ್ಸ್ ಆರ್ ಸ್ಟೇಟ್ಸ್. ದೀಸ್ ಆರ್ ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸ್. ಥಿಂಗ್ಸ್ ಲೈಕ್ ಬುಕ್, ಸ್ಟೋನ್ ಆ್ಯಂಡ್ ಟೇಬಲ್ ಆರ್ ಸಾಲಿಡ್. ನಾವು ಯಾವುದೆಲ್ಲ ಘನ ವಸ್ತು ಅಂತ ಕರಿತೀವಿ ಅವೆಲ್ಲವೂ ಕೂಡ ಗಟ್ಟಿಯಾಗಿರ್ತವೆ ಮತ್ತು ತುಂಬ ಭಾರ ಇರುತ್ತೆ. ದ ಮ್ಯಾಟರ್ ಇನ್ 3 ಫಾರ್ಮ್ಸ್ ಆರ್ ಸ್ಟೇಟ್ಸ್. ಈ ಮ್ಯಾಟರನ್ನು ನಾವು 3 ರೂಪದಲ್ಲಿ ನೋಡ್ತೇವೆ. ದೀಸ್ ಆರ್ ಸಾಲಿಡ್, ಅದು ಘನ, ಲಿಕ್ವಿಡ್ ದ್ರವ, ಆ್ಯಂಡ್ ಗ್ಯಾಸ್ ಅನಿಲ. ಘನ, ದ್ರವ, ಅನಿಲ ಎಂಬುದಾಗಿ ನೋಡ್ತೇವೆ. ಥಿಂಗ್ಸ್ ಲೈಕ್ ಬುಕ್ಸ್, ಸ್ಟೋನ್, ಬುಕ್ ಆಗಿರ್ಬೋದು, ಸ್ಟೋನ್ ಕಲ್ಲಾಗಿರ್ಬೋದು, ಟೇಬಲ್ ಆಗಿರ್ಬೋದು, ಆರ್ ಸಾಲಿಡ್ಸ್. ದೀಸ್ ಆರ್ ಸಾಲಿಡ್ಸ್. ದೀಸ್ ಆರ್ ಎಕ್ಸಾಂಪಲ್ಸ್ ಆಫ್ ಸಾಲಿಡ್ ಅಂತ ಯಾವುದು ಘನ ಅಂತ ಕರಿತೀವಿ ಅದಕ್ಕೆ ಇವೆಲ್ಲವೂ ಉದಾಹರಣೆ. ಥಿಂಗ್ಸ್ ಲೈಕ್ ವಾಟರ್, ಗಮ್, ಮಿಲ್ಕ್ ಆ್ಯಂಡ್ ಆಯಿಲ್ ಆರ್ ಲಿಕ್ವಿಡ್ಸ್. ಯಾವುದು ನೀರು, ಗಮ್, ಮಿಲ್ಕು ಮತ್ತು ಆಯಿಲ್ ಇದೆಲ್ಲವೂ ಕೂಡ ದ್ರವ ಅಂತ ದ್ರವ ರೂಪದಲ್ಲಿ ಇರ್ತವೆ, ಲಿಕ್ವಿಡ್ ರೂಪದಲ್ಲಿ ಇರುತ್ತೆ. ವಾಟರ್ ವೇಪರ್, ನೀರಿನ ಆವಿ, ಆಕ್ಸಿಜನ್ ಆಮ್ಲಜನಕ, ಆ್ಯಂಡ್ ಹೈಡ್ರೋಜನ್ ಅಂದರೆ ನೀರಿನಲ್ಲಿ ಕಂಡು ಬರುವಂತಹ ಹೈಡ್ರೋಜನ್. ದೀಸ್ ಆರ್ ಗ್ಯಾಸಸ್. ಇವೆಲ್ಲವೂ ಕೂಡ ಗ್ಯಾಸಸ್ ಅನಿಲ ರೂಪದಲ್ಲಿ ಇರ್ತವೆ. ನೆಕ್ಸ್ಟ್ ಸಾಲಿಡ್ಸ್. Solids, things which have fixed shape or solid. Solid have a fixed shape. Solid have a fixed shape and solid. ಅದು ಒಂದು ನಿರ್ದಿಷ್ಟವಾದಂಥ ಒಂದು ಆಕಾರವನ್ನು ಹೊಂದಿರುತ್ತೆ ಮತ್ತು ಅದು ಸಾಲಿಡ್ ಮೀನ್ಸ್ ಘನ ರೂಪದಲ್ಲಿ ಇರುತ್ತೆ. ಅದನ್ನು ನಾವು ಸಾಲಿಡ್ಸ್ ಅಂತ ಕರಿತೀವಿ. ದೇ ಡು ನಾಟ್ ಚೇಂಜ್ ದೇರ್ ಶೇಪ್. ಅದು ಯಾವತ್ತಿಗೂ ಶೇಪು ಚೇಂಜ್ ಆಗಲ್ಲ. ವೆನ್ ಕೆಪ್ಟ್ ಇನ್ ಅದರ್ ಕಂಟೈನರ್, ಬೇರೆ ಕಂಟೈನರ್ಗಿಟ್ಟರೆ ಅದು ಚೇಂಜ್ ಆಗಲ್ಲ. ದೇ ಆರ್ ಹಾರ್ಡ್, ಅದೆಲ್ಲವೂ ಕೂಡ ಗಟ್ಟಿಯಾಗಿರುತ್ತೆ. ಆ್ಯಂಡ್ ಕೆನಾಟ್ ಬಿ ಪ್ರೆಸ್ಡ್ ಈಸಿಲಿ, ಅದನ್ನು ನಾವು ಬೇಗ ಪ್ರೆಸ್ ಮಾಡೋಕ್ಕಾಗಲ್ಲ, ಹೌಕಿದ ತಕ್ಷಣ ಅದು ಪ್ರೆಸ್ ಆಗಲ್ಲ. ಆ್ಯಂಡ್ ಎಕ್ಸಾಂಪಲ್ ಪೆನ್ನನ್ನು ನಾವು ಮುಟ್ಟಿದ್ರೆ ತುಂಬ ಹೌಕಿದ್ರೆ ಅದು ಬೇರೆ ಶೇಪ್ ಆಗುತ್ತಾ? ಇಲ್ಲ. ಬುಕ್ಕನ್ನ ನಾವು ಮೇಲೆ ಕೈ ಇಟ್ಕೊಂಡ್ರೆ ಬೇರೆ ಶೇಪ್ ಆಗುತ್ತಾ? ಇಲ್ಲ. ಟೇಬಲ್ ಮೇಲೆ ಕೈ ಇಟ್ಟ ತಕ್ಷಣ ಅದು ಬೇರೆ ಪ್ರೆಸ್ ಮಾಡಿದ ತಕ್ಷಣ ಆಗುತ್ತಾ? ಅದೊಂದು ಫಿಕ್ಸ್ಡ್ ಶೇಪನ್ನು ಹೊಂದಿದೆ ಮತ್ತು ಸಾಲಿಡನ್ನು ಒಂದು ಗಟ್ಟಿಯಾದ ರೂಪವನ್ನು ಹೊಂದಿರುತ್ತೆ. ಸಾಲಿಡ್ ಡು ನಾಟ್ ಚೇಂಜ್ ದೇರ್ ಶೇಪ್. ಸಾಲಿಡ್ಸು ಅವುಗಳ ಶೇಪನ್ನು ಅವುಗಳು ಚೇಂಜ್ ಆಗೋದಿಲ್ಲ. ಅದು ಎಲ್ಲೇ ಕಂಟೈನರಲ್ಲಿ ಇಟ್ಟರೂ ಕೂಡ ಅದು ಶೇಪನ್ನು ಚೇಂಜ್ ಆಗೋಲ್ಲ. ಲಿಕ್ವಿಡ್ ಥಿಂಗ್ಸ್ ಹ್ಯಾವ್ ನೋ ಶೇಪ್ ಆರ್ ದೇರ್ ಓನ್. ಲಿಕ್ವಿಡ್ಗೆ ಯಾವುದೇ ರೀತಿಯಾದಂತಹ ಓನ್ ಶೇಪು ಇರೋದಿಲ್ಲ. ದ ಶೇಪ್ ಆಫ್ ಲಿಕ್ವಿಡ್ ಚೇಂಜ್ ವಿತ್ ದ ಶೇಪ್ ಆಫ್ ಕಂಟೈನರ್ ಇನ್ ವಿಚ್ ಈಸ್ ಕೆಪ್ಟ್. ಲಿಕ್ವಿಡ್ ಥಿಂಗ್ಸ್ ಹ್ಯಾವ್ ನೋ ಶೇಪ್ ಆಫ್ ದೇರ್ ಓನ್. ಲಿಕ್ವಿಡ್ಗೆ ಅದರದ್ದೇ ಆದಂತಹ ಶೇಪು ಇರೋದಿಲ್ಲ. ಈಗ ಫಾರ್ ಎಕ್ಸಾಂಪಲು ಟೇಬಲ್ಗೆ ಅದರದ್ದೇ ಆದಂತಹ ಒಂದು ಶೇಪ್ ಇರುತ್ತೆ, ಪೆನ್ಗೆ ಅದರದ್ದೇ ಆದಂಥ ಶೇಪ್ ಇರುತ್ತೆ. ಬಟ್ ಲಿಕ್ವಿಡ್ ಥಿಂಗ್ಸ್ ಹ್ಯಾವ್ ನೋ ಶೇಪ್. ಆದರೆ ಲಿಕ್ವಿಡ್ಗೆ ಯಾವುದೇ ರೀತಿಯಾದಂಥ ಶೇಪ್ ಇರಲ್ಲ ಆಫ್ ದೇರ್ ಓನ್, ಅದರದ್ದೇ ಆದ ಶೇಪ್ ಇರಲ್ಲ. ದ ಶೇಪ್ ಆಫ್ ಲಿಕ್ವಿಡ್ ಚೇಂಜ್ ವಿತ್ ದ ಶೇಪ್ ಆಫ್ ದ ಕಂಟೈನರ್. ನಾವು ಯಾವ ಕಂಟೈನರ್ಗೆ ಅದನ್ನು ಹಾಕ್ತೀವೋ ಆಗ ಆ ಶೇಪನ್ನು ಪಡ್ಕೊಳ್ಳುತ್ತೆ ಹೊರತು ಅದಕ್ಕೆ ಅದರದ್ದೇ ಆದಂತಹ ದೆರ್ ಇಸ್ ನೋ ಶೇಪ್, ದೆರ್ ಇಸ್ ನೋ ಓನ್ ಶೇಪ್. ಅದರದ್ದೇ ಆದಂತಹ ಓನ್ ಶೇಪು ಅದರಲ್ಲಿ ಇರೋದಿಲ್ಲ. The shape of liquid changes with the shape of the container in which it is kept. ಯಾವುದ್ರ ಒಳಗಡೆ ನಾವು ಹಾಕ್ತೀವೋ ಆ ಶೇಪನ್ನು ಅದು ಪಡ್ಕೊಳ್ಳುತ್ತೆ. ಲಿಕ್ವಿಡ್ ಫ್ಲೋ ಆ್ಯಂಡ್ ಕ್ಯಾನ್ ಬಿ ಪೋರ್ಡ್. ಆ ಲಿಕ್ವಿಡನ್ನು ನಾವು ಕೆಳಗಡೆ ಹಾಕ್ದಾಗ ಅದೇನಾಗುತ್ತೆ? ಫ್ಲೋ ಮೀನ್ಸ್ ಹರಿಯುತ್ತೆ. ಆ್ಯಂಡ್ ಕ್ಯಾನ್ ಬಿ ಪೋರ್ಡ್, ಅದು ಪೋರ್ಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಆಯಿಲನ್ನು ನಾವು ಮೇಲಿಂದ ಸುರಿದಾಗ ಅದೇನಾಗುತ್ತೆ? ಫ್ಲೋ ಆಗುತ್ತೆ, ಹರಿಯುತ್ತೆ. ಮತ್ತು ಆಯಿಲನ್ನು ನಾವು ಒಂದು ಕಂಟೈನರಲ್ಲಿ ಯಾವುದೋ ಒಂದು ಬಾಟ್ಲಲ್ಲಿ ಇಟ್ಟಾಗ ಆ ಶೇಪ್ ಪಡ್ಕೊಳ್ಳುತ್ತೆ. ನೀರನ್ನು ಅಷ್ಟೇ, ಗ್ಲಾಸಲ್ಲಿ ಇಟ್ಟರೆ ಗ್ಲಾಸ್ ಶೇಪ್ ಪಡ್ಕೊಳ್ಳುತ್ತೆ, ಬಾಟ್ಲಲ್ಲಿ ಹಾಕಿದ್ರೆ ಬಾಟ್ಲ್ ಶೇಪನ್ನು ಪಡ್ಕೊಳ್ಳುತ್ತೆ. ದ ಆಬ್ಜೆಕ್ಟ್ಸ್ ಶೋನ್ ಆರ್ ಫಿಲ್ಡ್ ವಿತ್ ಆಬ್ಜೆಕ್ಟ್ಸ್. ನೆಕ್ಸ್ಟು ಗ್ಯಾಸಸ್. A gas has no space and size. Gases has no shape and size of its own. So these also gases, anila anta karitive. A gas has no shape.
ಇಟ್ ಈಸ್ ಆಲ್ಸೋ ಹ್ಯಾವ್ ನೋ ಸ್ಪೇಸ್. ಇದಕ್ಕೆ ಅದರದೇ ಆದಂತಹ ಒಂದು ಸ್ಥಳ ಇರೋದಿಲ್ಲ, ಶೇಪ್ ಆಕಾರದಲ್ಲಿ ಇರೋದಿಲ್ಲ, ಆ್ಯಂಡ್ ಸೈಜ್ ಆಫ್ ಇಟ್ಸ್ ಓನ್, ಅದರದೇ ಆದಂತಹ ಒಂದು ಆಕಾರ ಗಾತ್ರ ಕೂಡ ಇದಕ್ಕಿರೋದಿಲ್ಲ. ವಿ ಕೆನಾಟ್ ಸಿ ಮೋಸ್ಟ್ ಆಫ್ ದೀಸ್ ಗ್ಯಾಸಸ್, ವಿ ಕೆನಾಟ್ ಸಿ ಮೋಸ್ಟ್ ಆಫ್ ದ ಗ್ಯಾಸಸ್. ನಮ್ಮಿಂದ ಬೇರೆ ಮೋಸ್ಟ್ ಗ್ಯಾಸಸ್, ಬೇರೆ ಬೇರೆ ರೂಪದಲ್ಲಿರುವಂತಹ ಗ್ಯಾಸಸ್ಗಳನ್ನ ನಮ್ಮ ಕಣ್ಣಿಂದ ನೋಡ್ಲಿಕ್ಕಾಗಲ್ಲ. ಗಾಳಿ ಬೀಸ್ತಾ ಇರೋದನ್ನ ನಮ್ಮ ಕಣ್ಣಿಂದ ಬರೀ ಗಣ್ಣಿನಲ್ಲಿ ನೋಡೋಕ್ಕಾಗುತ್ತಾ? ಈಗ ಆಗಲ್ಲ. ಸೊ ವಿ ಕೆನಾಟ್ ಸಿ ಮೋಸ್ಟ್ ಆಫ್ ದ ಗ್ಯಾಸಸ್. ಫಾರ್ ಎಕ್ಸಾಂಪಲ್, ಏರ್ ಈಸ್ ಮಿಕ್ಸ್ಚರ್ ಆಫ್ ಮೆನಿ ಗ್ಯಾಸಸ್. ಏರ್ ಈಸ್ ಮಿಕ್ಸ್ಚರ್ ಆಫ್ ಮೆನಿ ಗ್ಯಾಸಸ್. ಏರಲ್ಲಿ ತುಂಬ ಗಾಳಿಗಳು, ತುಂಬ ಗ್ಯಾಸಸ್, ಅನಿಲಗಳು ಮಿಶ್ರಣ ಆಗಿರುತ್ತೆ. ಇಟ್ ಫಿಲ್ಸ್ ಅವರ್ ಸರೌಂಡಿಂಗ್ಸ್. ಅದನ್ನು ನಮ್ಮ ಸುತ್ತಮುತ್ತಲು ನಾವು ನೋಡ್ತೇವೆ. ಫಾರ್ ಎಕ್ಸಾಂಪಲ್, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಮತ್ತು ನೈಟ್ರೋಜನ್ ಆಗಿರ್ಬೋದು, ಇದೆಲ್ಲವೂ ಕೂಡ ಏರ್ನ ಒಳಗಡೆ ಇರುವಂತಹ ಗ್ಯಾಸಸ್ ಆಗಿರುತ್ತೆ. ಸೊ ಏರ್ ಈಸ್ ಎ ಮಿಕ್ಸ್ಚರ್ ಆಫ್ ಮೆನಿ ಗ್ಯಾಸಸ್. ವಿ ಕೆನಾಟ್ ಸಿ ಮೋಸ್ಟ್ ಆಫ್ ದ ಗ್ಯಾಸಸ್. ಇಟ್ ಫಿಲ್ಸ್ ಅವರ್ ಸರೌಂಡಿಂಗ್ಸ್. ನಮ್ಮ ಸುತ್ತಮುತ್ತಲು ಅವುಗಳನ್ನು ನಾವು ಅದು ಫಿಲ್ ಆಗಿರುತ್ತೆ. ಇಟ್ ಫ್ಲೋಸ್ ಈಸಿಲಿ. ಅದು ಈಸಿಯಾಗಿ ಗಾಳಿ ಫ್ಲೋ ಆಗ್ತದೆ. ಇಟ್ ಆಲ್ಸೋ ಫಿಲ್ಸ್ ಎ ಬಲೂನ್. ಅದು ಬಲೂನಲ್ಲಿ ಫಿಲ್ ಆಗುತ್ತೆ. ಬಟ್ ವಿ ಕೆನಾಟ್ ಸಿ ಇಟ್. ಆದರೆ ಅವುಗಳನ್ನ ನಾವು ನೋಡ್ಲಿಕ್ಕಾಗಲ್ಲ. ವಿ ಕ್ಯಾನ್ ಓನ್ಲಿ ಫಿಲ್ ಇಟ್. ಅದನ್ನು ನಾವು ಒಂದು ಕಡೆ ಶೇಖರಣೆ ಮಾಡಿ ಇಟ್ಕೋಬೋದು ಅಷ್ಟೇ. ಫಾರ್ ಎಕ್ಸಾಂಪಲ್, ವಾಟರ್ ವೇಪರ್ ಫ್ರಮ್ ಬಾಯ್ಲಿಂಗ್ ವಾಟರ್ ಆ್ಯಂಡ್ ಗ್ಯಾಸ್ ಇನ್ ಎ ಜಾರ್. ಜಾರಲ್ಲಿ ಗ್ಯಾಸು ಫಿಲ್ ಆಗಿರುತ್ತೆ. ಮತ್ತು ಟೈರ್ ಫಿಲ್ಡ್ ವಿತ್ ಟೈರಲ್ಲಿ ಏರ್ ಫಿಲ್ ಆಗಿರುತ್ತೆ. ಬಲೂನ್, ಏರ್ ಫಿಲ್ಡ್ ಬಲೂನ್. ಬಲೂನಲ್ಲಿ ಏರು ಫಿಲ್ ಆಗಿರುತ್ತೆ. ಏರ್ ಫ್ರಮ್ ಎ ಫ್ಯಾನ್. ಫ್ಯಾನಲ್ಲೂ ಕೂಡ ಅದು ಫಿಲ್ ಆಗಿರುತ್ತೆ. ಅದು ಫ್ಯಾನಲ್ಲಿ ಫಿಲ್ ಆಗಿ ಅದು ಹೊರಗಡೆ ಗಾಳಿ ಬೀಸುತ್ತೆ. ಸೊ ಇಟ್ ಆಲ್ಸೋ ಫಿಲ್ಸ್ ಎ ಬಲೂನ್ ಆರ್ ಟೈರ್. ವಿ ಕ್ಯಾನ್ ಓನ್ಲಿ ಫೀಲ್ ಇಟ್. ಅದನ್ನು ನಾವು ಅನುಭವಿಸ್ಬೇಕಷ್ಟೆ. ಗಾಳಿನ ನಾವು ನಮಗೆ ಗಾಳಿ ಬೀಸಿದಾಗ ಒಂಥರ ತಣ್ಣಗಾಗುತ್ತಲ್ಲ, ಅದನ್ನು ನಾವು ಫೀಲ್ ಮಾಡ್ತೀವಿ ಅಷ್ಟೇ. ಬಟ್ ವಿ ಕೆನಾಟ್ ಸಿ. ಅದನ್ನು ನಾವು ನೋಡಲಿಕ್ಕಾಗಲ್ಲ. ಚೇಂಜ್ ಆಫ್ ದ ಸ್ಟೇಟ್ಸ್. ಹಾಗಾದರೆ ಈ ಏನೆಲ್ಲ ನಾವು ಸ್ಟೇಟ್ಸ್ ಅಂತ ಕರಿತೀವಿ, ಮ್ಯಾಟರ್ ಆಫ್ ಸ್ಟೇಟ್ ಅಂತ ಕರಿತೀವಿ, ಸಾಲಿಡ್ ಆ್ಯಂಡ್ ಲಿಕ್ವಿಡ್ ಆ್ಯಂಡ್ ಗ್ಯಾಸಸ್. ದೀಸ್ ಆರ್ ಚೇಂಜ್ ಆಫ್ ದ ಸ್ಟೇಟ್. ಅವುಗಳು ಕೂಡ ಚೇಂಜ್ ಆಗ್ತವೆ. ಹೇಗೆ ಚೇಂಜ್ ಆಗುತ್ತೆ? ವಿ ಆಲ್ರೆಡಿ ನೋ ದಟ್ ವಾಟರ್ ಕ್ಯಾನ್ ಬಿ ಫೌಂಡ್ ಇನ್ 3 forms ಆಫ್ ಸ್ಟೇಟ್. 3 forms ಆರ್ ಸ್ಟೇಟ್. ಮಕ್ಕಳೇ, ನಮ್ಗೆ ಈಗಾಗಲೇ ಗೊತ್ತು ನೀರು ಅಂತ ಯಾವುದನ್ನ, ನೀರು ಅದು 2-3 ರೀತಿಯಲ್ಲಿ ಅದು ಚೇಂಜ್ ಆಗೋದನ್ನು ನಾವು ಕಾಣ್ತೇವೆ. ವಿ ಆಲ್ರೆಡಿ ನೋ ದಟ್ ವಾಟರ್ ಕ್ಯಾನ್ ಬಿ ಫೌಂಡ್ ಇನ್ 3 forms ಆರ್ ಸ್ಟೇಟ್ಸ್. ಇಟ್ ಕ್ಯಾನ್ ಬಿ ಸಾಲಿಡ್. ಅದು ಫಸ್ಟು ಸಾಲಿಡ್. ಇಟ್ ಕ್ಯಾನ್ ಬಿ ಸಾಲಿಡ್ ಐಸಲ್ಲಿದ್ದರೆ ಅದು ಏನಾಗುತ್ತೆ, ಅದನ್ನು ನಾವು ಸಾಲಿಡ್ ಅಂತ ಕರಿತೀವಿ. ಲಿಕ್ವಿಡ್, ಅದು ಲಿಕ್ವಿಡ್ ಆದಾಗ ವಾಟರ್ ಆಗುತ್ತೆ, ಆರ್ ವಾಟರ್ ವೇಪರ್. ಆ್ಯಂಡ್ ವೆನ್ ಐಸ್ ಈಸ್ ಹೀಟೆಡ್ ಇಟ್ ಮೆಲ್ಟ್ಸ್. ಯಾವಾಗ ನಾವು ಅದನ್ನು ನಾವು ಮೆಲ್ಟ್ ಮಾಡ್ತೀವಿ, ಕರಗಿಸ್ತೀವಿ, ಹೀಟ್ ಕೊಡ್ತೀವಿ, ಆಗ ಅದೇನಾಗುತ್ತೆ, ಮೆಲ್ಟ್ ಆಗುತ್ತೆ. ಆ್ಯಂಡ್ ಚೇಂಜ್ ಇಂಟು ಲಿಕ್ವಿಡ್ ವಾಟರ್. ಅದು ದ್ರವ ರೂಪದ ನೀರಾಗಿ ಅದು ಪರಿವರ್ತನೆ ಆಗುತ್ತೆ. ವೆನ್ ವಾಟರ್ ಈಸ್ ಕೂಲ್ಡ್, ಯಾವಾಗ ನೀರು ಕೂಲ್ ಆಗುತ್ತೋ ಇಟ್ ಫ್ರೀಸಸ್ ಆ್ಯಂಡ್ ಚೇಂಜ್ ಬ್ಯಾಕ್ ಇಂಟು ಐಸ್. ಅದು ಮತ್ತೆ ಅದನ್ನು ನಾವು ಕೂಲ್ ಮಾಡಿದಾಗ, ತಣ್ಣಗಿರಿಸಿದಾಗ, ಅದನ್ನು ಫ್ರೀಸರ್ಲಿ ಇಟ್ಟಾಗ ಅದೇನಾಗುತ್ತೆ, ಮತ್ತೆ ಐಸ್ ಆಗಿ ಟರ್ನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಮಕ್ಕಳೇ, ಇಟ್ ಕ್ಯಾನ್ ಬಿ ಸಾಲಿಡ್ ಐಸ್. ಫಸ್ಟು ಐಸ್ ಆಗಿರುತ್ತೆ, ಅದನ್ನು ನಾವು ಸಾಲಿಡ್ ಅಂತ ಕರಿತೀವಿ. ಅದಕ್ಕೆ ನಾವು ಹೀಟ್ ಮಾಡಿ, ಅಂದರೆ ಶಾಖ ಕೊಟ್ಟು ಅದನ್ನು ನಾವು ಕುದಿಸಿದಾಗ ಅದೇನಾಗುತ್ತೆ, ಅದು ಲಿಕ್ವಿಡ್ ಆಗುತ್ತೆ, ವಾಟರ್ ಆಗುತ್ತೆ. ವಾಟರನ್ನು ಮತ್ತೆ ನಾವು ನೀರಲ್ಲಿ ಕುದಿಸ್ತಾ ಇದ್ದಾಗ ಅದು ಏನಾಗುತ್ತೆ, ನೀರು ಮತ್ತೆ ವಾಟರ್ ವೇಪರ್ ಆಗಿ ಚೇಂಜ್ ಆಗುತ್ತೆ. ವಾಟರ್ ವೇಪರ್ ಆಗಿದ್ದನ್ನು ಮತ್ತೆ ನಾವು ನೀರನ್ನು ಕೆಳಗಿಳಿಸಿ ಅದನ್ನು ಫ್ರೀಸರಲ್ಲಿಟ್ಟರೆ, ಅಂದರೆ ಫ್ರಿಡ್ಜಲ್ಲಿಟ್ಟರೆ ಮತ್ತೆ ಅದೇನಾಗುತ್ತೆ, ಐಸ್ ಕ್ಯೂಬ್ ಆಗಿ ಅದು ಚೇಂಜ್ ಆಗುತ್ತೆ. ಇದನ್ನು ನೀವು ಮನೇಲೂ ಕೂಡ ಮಾಡಿ. ನಿಮ್ಮ ಮನೇಲಿ ಏನಾದರೂ ಫ್ರಿಡ್ಜ್ ಇತ್ತು ಅಂತಂದರೆ ಅದ್ರ ಒಳಗಡೆ ಕಂಟೈನರ್ ಇರುತ್ತೆ, ಕಂಟೈನರ್ ಒಳಗಡೆ ವಾಟರ್ನ ಫಿಲ್ ಮಾಡಿ ನಿಮ್ಮ ಫ್ರಿಡ್ಜ್ ಒಳಗಡೆ ಇಡ್ರಿ. ನಿಮ್ಮ ಫ್ರಿಡ್ಜ್ ಒಳಗಡೆ ಇಟ್ಟಾಗ ಅದೇನಾಗುತ್ತೆ, ಅದು ಐಸ್
ಐಸ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಐಸ್ ಆಗಿರೋದು ಸಾಲಿಡ್ ಶೇಪಲ್ಲಿರುತ್ತೆ, ಸಾಲಿಡ್ ಫಾರ್ಮಲ್ಲಿರುತ್ತೆ. ಮತ್ತು ಅದನ್ನು ನಾವು ಹೊರಗಡೆ ತೆಗೆದು ಸ್ವಲ್ಪ ಹೊತ್ತು ಬಿಸಿಲಲ್ಲಿಡ್ರಿ. ಬಿಸಿಲಲ್ಲಿಟ್ಟಾಗ ಅದೇನಾಗುತ್ತೆ ಮತ್ತೆ ಕರಗಿ ನೀರಾಗುತ್ತೆ ಐಸು. ಆಗ ಅದು ಲಿಕ್ವಿಡ್ ಫಾರ್ಮ್ಗಾಗುತ್ತೆ, ದ್ರವ ರೂಪಕ್ಕೆ ಬರುತ್ತೆ. ಅದೇ ನೀರನ್ನು ತಗೊಂಡೋಗಿ ನೀವು ಚೆನ್ನಾಗಿ ಅದನ್ನು ಕುದಿಸಿದಾಗ ಏನಾಗುತ್ತೆ, ಅದು ಚೆನ್ನಾಗಿ ಕುದಿದಾಗ ಅದು ವಾಟರ್ ವೇಪರು ಮೇಲೆ ಹೊಗೆ ಥರ ಬರುತ್ತೆ. ಅದನ್ನು ನಾವು ವಾಟರ್ ವೇಪರ್ ಅಂತ ಕರಿತೀವಿ. ಅದು ಗ್ಯಾಸ್ ಫಾರ್ಮಲ್ಲಿ ಇರುತ್ತೆ. ಸೊ ವೆನ್ ಎ ಸಾಲಿಡ್ ಚೇಂಜ್ ಇಂಟು ಎ ಲಿಕ್ವಿಡ್ ಇಟ್ಸ್ ಕಾಲ್ಡ್ ಮೆಲ್ಟಿಂಗ್. ವೆನ್ ಸಾಲಿಡ್ ಯಾವಾಗ ಘನ ರೂಪದಲ್ಲಿರುತ್ತೋ ಅದು ಲಿಕ್ವಿಡ್ ರೂಪಕ್ಕೆ ಅದು ಟರ್ನ್ ಆಗುತ್ತೋ ಅದನ್ನು ಮೆಲ್ಟಿಂಗ್ ಅಂತ ಕರಿತೀವಿ. ವೆನ್ ಎ ಲಿಕ್ವಿಡ್ ಚೇಂಜ್ ಇಂಟು ಎ ಗ್ಯಾಸ್, ಯಾವಾಗ ಲಿಕ್ವಿಡ್ ಫಾರ್ಮಲ್ಲಿ ದ್ರವ ರೂಪದಲ್ಲಿದ್ದು ಅದು ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೋ ಅದನ್ನು ಇವಾಪರೇಷನ್ ಅಂತ ಕರಿತೀವಿ. ವೆನ್ ಎ ಗ್ಯಾಸ್ ಚೇಂಜಸ್ ಇಂಟು ಎ ಲಿಕ್ವಿಡ್ ಇಟ್ ಈಸ್ ಕಾಲ್ಡ್ ಕಂಡೆನ್ಸೇಷನ್. ಯಾವಾಗ ಗ್ಯಾಸು ಮತ್ತೆ ಲಿಕ್ವಿಡ್ ಫಾರ್ಮ್ ಆಗಿ ಚೇಂಜ್ ಆಗುತ್ತೋ ಅದನ್ನ ಕಂಡೆನ್ಸೇಷನ್ ಅಂತ ಕರಿತೀವಿ. ವೆನ್ ಎ ಲಿಕ್ವಿಡ್ ಚೇಂಜಸ್ ಇಂಟು ಎ ಸಾಲಿಡ್, ಯಾವಾಗ ಸಾಲಿಡು ಲಿಕ್ವಿಡ್ ಸಾಲಿಡ್ ಆಗಿ ಮತ್ತೆ ಕನ್ವರ್ಟ್ ಆಗುತ್ತೋ ಅದನ್ನು ಇಟ್ ಈಸ್ ಕಾಲ್ಡ್ ಫ್ರೀಸಿಂಗ್ ಅಂತ ಕರಿತೀವಿ. Okay children, I hope you understood the chapter matter. What is the meaning of what is the meaning of matter, and what are the states of matter, what are the how to change to state, these are already known. I hope you understood the chapter matter. We can see many things around us. Some of them are living, some are non-living, some are natural, and some are man-made. So matter is anything that has mass and that occupies space. This called ಮ್ಯಾಟರ್. ಯಾವ ಎಲ್ಲ ವಸ್ತುಗಳು ಅದು ಸ್ಥಳವನ್ನು ಆಕ್ರಮಿಸ್ಕೊಳ್ಳುತ್ತೋ ಮತ್ತು ಅದಕ್ಕೆ ಅದರದೇ ಆದಂತಹ ಮಾಸ್, ಅದರ ಸ್ಥಿತಿಗಳಿರುತ್ತೋ ಅದನ್ನು ನಾವು ಮ್ಯಾಟರ್ ಅಂತ ಕರಿತೀವಿ. ವಾಟ್ ಆರ್ ದ ಸ್ಟೇಟ್ಸ್ ಆಫ್ ಮ್ಯಾಟರ್? ಸಾಲಿಡ್ and liquids and gases. These are the states of matter. How to change of state? You know that we already know that water can be found in 3 forms or states. It can be solid ice, a liquid water vapor. When ice is heated, it melts and changes into liquid water. When water is cooled, it freezes and changes back into ice. Thus from this we know that states of matter can be changed from one form to another form. I hope you understood the chapter. Thank you children. You also try the change of state, and you also read 2 or 3 times at your home. Thank you.